ಓಂ ಶ್ರೀ ಗುರು ತಿಪ್ಪೇರುದ್ರಾಯ ನಮಃ ಅಂತ ಹೇಳ್ತಾ ನಾವು ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಸ್ವಾಮಿಯ ಆರಾಧನೆಯನ್ನು ಮಾಡಿ ಕೊಬ್ಬರಿಯನ್ನು ಸುಡ್ತೀವಿ. ಪ್ರತಿ ವರ್ಷ ಅನ್ನೋದಕ್ಕಿಂತನೂ ನಾವು ಇಂದಿನ 3 ತಲೆಮಾರುಗಳಿಂದನೂ ಕೂಡ ನಾವು ಈ ಆಚರಣೆಯನ್ನು ನಡ್ಕೊಳ್ತಾ ಬಂದಿದ್ದೀವಿ. ಇದು ತಿಪ್ಪೇರುದ್ರ ಸ್ವಾಮಿಯವರಿಗೆ ನಡ್ಕೊಳ್ಳೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ, ನಮ್ಮ ಇಂದಿನ 3ನೇ ತಲೆಮಾರಿನಿಂದನೂ ಕೂಡ ಅಜ್ಜ ಅಜ್ಜಿಯವರಿಗೆ ಮಕ್ಕಳಾಗಿರಲಿಲ್ಲಂತೆ. ಆದ ಮಕ್ಕಳೆಲ್ಲರನ್ನು ಕೂಡ ತೀರ್ಕೊಂಡು ಹೋಗ್ತಾ ಇದ್ರಂತೆ. ಹಂಗಾಗಿ ಗುರು ತಿಪ್ಪೇರುದ್ರ ಸ್ವಾಮಿಯವರ ಮೊರೆ ಹೋಗಿ ನಮಗೆ ಸಂತಾನ ಉಳಿಸ್ಕೊಟ್ರೆ ಪ್ರತಿ ವರ್ಷವೂ ನಿನಗೆ ಕೊಬ್ಬರಿನ ಸುಡ್ತೀವಪ್ಪ ತಂದೆ ಅಂತೇಳಿ ಅರಸ್ಕೊಂಡಾಗ 2 ಗಂಡ್ಮಕ್ಳು ಹುಟ್ಟಿದ್ರಂತೆ. ಅವ್ರ ಹೆಸರೇ ಮಾಂತಯ್ಯ ಮತ್ತು ತಿಪ್ಪಯ್ಯ ಅಂತ. ನಮ್ಮನೆಯವರ ತಂದೆಯ ಹೆಸರು ಮಾಂತಯ್ಯ, ಅವರ ಅಣ್ಣನ ಹೆಸರು ತಿಪ್ಪಯ್ಯ ಅಂತ ಹೇಳ್ಬಿಟ್ಟು ಹಾಗೆ ಮತ್ತೆ ಅದೇ ರಿಪೀಟ್ ಆಯ್ತಂತೆ. ಇವರು ನಮ್ಮ ಅಪ್ಪನವರಿಗೂ ಕೂಡ ಗಂಡ್ಮಕ್ಳಾಗಲಿಲ್ಲ, 3 ಜನ ಹೆಣ್ಮಕ್ಳಾದ್ರೂ. ಹಂಗಾಗಿ ಮತ್ತೆ ದೇವರಿಗೆ ಆರಿಸ್ಕೊಂಡಾಗ ನಮ್ಮನೆಯವರು ಜನಿಸಿದ್ರಂತೆ. ಹಂಗಾಗಿ ಅವ್ರಿಗೆ ತಿಪ್ಪೇರುದ್ರ ಸ್ವಾಮಿ ಅಂತೇಳಿ ಹೆಸರನ್ನು ಕರೆದಿದ್ದಾರೆ. ಈ ರೀತಿಯಾಗಿ ನಾವು ಪ್ರತಿ ವರ್ಷವೂ ಕೂಡ ತುಂಬ ಕಾಳಜಿಯಿಂದ ಮನಸ್ಪೂರ್ವಕವಾಗಿ ಪೂಜೆಯನ್ನು ಕೂಡ ಮಾಡ್ತೀವಿ. ಅದರಲ್ಲೂ ಇವತ್ತಿನ ದಿವಸ ಗಣಗಳಿಗೆ ನೈವೇದ್ಯ ಅಂತೇಳಿ 5 ಜನ 9 ಜನ ನಾವು ಐನವರಿಗೆ ಊಟ ಪ್ರಸಾದ ಸೇವೆಯನ್ನು ಕೂಡ ಮಾಡೋವಂಥ ಅಭ್ಯಾಸವನ್ನು ಇಟ್ಕೊಂಡಿದ್ದೀವಿ. ಇದೇ ರೀತಿಯಾಗಿ ನಮ್ಮ ವಂಶ ಇರೋ ತನಕನೂ ನಾವು ಪೂಜೆನ ಮಾಡ್ಕೊಂಬರ್ಬೇಕು ಅಂತ ಮಕ್ಕಳಿಗೂ ತಿಳಿ ಹೇಳ್ತಾ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಗುರು ತಿಪ್ಪೇರುದ್ರ ಸ್ವಾಮಿಯವರ ಒಂದು ತೇರನ್ನು ಮಾಡಿ ಈ ಥರ ಕೊಬ್ಬರಿಯನ್ನು ಸುಟ್ಟು ನಾವು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ರೀತಿಯಾಗಿ ಪೂಜೆನ ನಾವು ಆಚರಿಸ್ತೀವಿ.